ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಆಡ್ತಿರೋದು ನೋಡಿನೇ ನಿಮ್ಗೆ ಗೊತ್ತಾಗಿರ್ಬೋದು ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ಈ ವಿಡಿಯೋ ಮಾಡೋಕ್ಕೆ. ಪ್ರಾಬಬ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ ತಮ್ಮನೇಲಿ ನೋಡಿ. ಇವತ್ತು ನಾನು ನಿಮ್ಮ ಜೊತೆ ಹೆಲ್ದಿ ವರ್ಷನ್ ಆಫ್ ಚಾಕ್ಲೇಟ್ ಕೇಕ್ನ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನು ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಒನ್ ಥಿಂಗ್ ನನ್ನ ಬಗ್ಗೆ ಏನು ಅಂತಂದರೆ ಐ ಲವ್ ಚಾಕ್ಲೇಟ್ಸ್ ಆಯಿತಾ. ಎಸ್ಪೆಷಲಿ ಡಾರ್ಕ್ ಚಾಕ್ಲೇಟ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎನಿಥಿಂಗ್ ಚಾಕ್ಲೇಟಲ್ಲಿ, ಚಾಕ್ಲೇಟ್ ಕೇಕ್, ಚಾಕ್ಲೇಟ್ ಐಸ್ ಕ್ರೀಮ್, ಡಾರ್ಕ್ ಚಾಕ್ಲೇಟ್, ಎನಿಥಿಂಗ್. ಐ ಜಸ್ಟ್ ಲವ್ ಚಾಕ್ಲೇಟ್. ಎವ್ರಿ ಟೈಮ್ ನಾನು ಚಾಕ್ಲೇಟ್ ಕೇಕ್ ತರಿಸ್ಕೊಂಡು ಅಥವಾ ಚಾಕ್ಲೇಟ್ ಕಪ್ ಕೇಕ್ ಅದು ಇದು ತರಿಸ್ಕೊಂಡು ತಿಂದಾಗ ಸ್ವಲ್ಪ ಗಿಲ್ಟಿ ಅನ್ಸೋದು, ಏನೋ ಅನ್ಹೆಲ್ದಿ ತಿಂತಾ ಇದ್ದೀನಿ ಅಂತ. ಬಟ್ ಈ ವಿಡಿಯೋದಲ್ಲಿ ಐ ವಾಂಟೆಡ್ ಟು ಟ್ರೈ ಚಾಕ್ಲೇಟ್ ಕೇಕ್, ಹೆಲ್ದಿ ಚಾಕ್ಲೇಟ್ ಕೇಕ್ ನಿಮ್ಮ ಜೊತೆಗೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಚಾಕ್ಲೇಟ್ ಕೇಕ್ನ. ಹಿಂದೆ ಯಾವಾಗಲೂ ಲಾಕ್ಡೌನಲ್ಲಿ ಒಂದ್ಸಲ ಈ ಬಾಬನ್ ಬಿಸ್ಕೆಟ್ಸಿಂದ ಮಾಡಿದ್ದೆ. ಇಟ್ ವಾಸ್ ನಾಟ್ ದ್ಯಾಟ್ ಗುಡ್. ಓಕೆ, ಆ ಥರ ಇತ್ತು. ಬಟ್ ದ ಇನ್ಸ್ಟಾಗ್ರಾಮ್ ರೀಲ್ ನಾನು ನೋಡಿದ್ದು, ಇಟ್ ಲುಕ್ ವೆರಿ ಪ್ರಾಮಿಸಿಂಗ್. ಸೊ ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ಇವತ್ತಿನ ವಿಡಿಯೋ ಬರಬೇಕು ಅಂದರೆ ನಾನು 2 ಥರ ಕೇಕ್ ಮಾಡ್ತಿದ್ದೀನಿ. ಒಂದು ವಿತ್ ಓಟ್ಸ್, ಇನ್ನೊಂದು ವಿತೌಟ್ ಓಟ್ಸ್. ಓಕೆನಾ? ಸೊ ಐ ಜಸ್ಟ್ ವಾಂಟೆಡ್ ಟು ಟ್ರೈ ಎರಡೂ ಕೂಡ ಹೇಗೆ ಬರುತ್ತೆ ಅಂತ. ಇಟ್ಸ್ ವೆರಿ ಸಿಂಪಲ್, ತುಂಬ ಈಸಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ ನಮ್ಮ ಮನೇಲಿ ಅವನ್ ಆಗಲಿ ಮೈಕ್ರೋವೇವ್ ಆಗಲಿ ಯಾವುದೂ ಇಲ್ಲ. ಸೊ ನಾನು ಕುಕ್ಕರಲ್ಲಿ ಇದನ್ನು ಬೇಕ್ ಮಾಡ್ತೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ನೋಡಿರೋ ರೆಸಿಪಿಯಲ್ಲಿ 3 ಇಂಗ್ರೀಡಿಯೆಂಟ್ ಇರೋದು. ಒಂದು ಪಚ್ಚಬಾಳೆಹಣ್ಣು, ಇನ್ನೊಂದು ಅನ್ಸ್ವೀಟೆಂಡ್ ಕೊಕೋ ಪೌಡರ್ ಮತ್ತು ಪೀನಟ್ ಬಟರ್. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಪೀನಟ್ ಬಟರೇ ತೊಗೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಇಂಗ್ರೀಡಿಯೆಂಟ್ ಅವ್ರು ಯೂಸ್ ಮಾಡಿರೋದು ಚಾಕೋ ಚಿಪ್ಸು, ಬಟ್ ನನ್ನ ಹತ್ರ ಇರಲಿಲ್ಲ. ಸೊ ನಾನು ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಚಾಕ್ಲೇಟ್ ಇಷ್ಟನೋ ಆ ಚಾಕ್ಲೇಟ್ನ ಯು ಕ್ಯಾನ್ ಯೂಸ್. ನಾನು ಹೇಳ್ದೆ ಅಲ್ವಾಗಲೇ 2 ಥರ ಕೇಕ್ ಮಾಡ್ತಿದ್ದೀನಿ ಅಂತ. ಸೊ ಒಂದು ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ, ಇನ್ನೊಂದು ಕೇಕಿಗೆ ಸೇಮ್ ಇಂಗ್ರೀಡಿಯೆಂಟ್ಸ್ಗೆ ನಾನು ಓಟ್ ಫ್ಲವರ್ನ ಆ್ಯಡ್ ಮಾಡ್ತೀನಿ ಅಷ್ಟೇ. ಸೊ ಇದನ್ನು ನಾನು ಓಟ್ಸ್ನ ಮಿಕ್ಸಿಯಲ್ಲಿ ಜಸ್ಟ್ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ತೀನಿ. ಸೊ ಇದನ್ನು ಓಟ್ಸ್ನ ಆ್ಯಡ್ ಮಾಡಿರೋದ್ರಿಂದ ನಾನು ಇಲ್ಲಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ 2 ತೊಗೊಂಡಿದ್ದೀನಿ. ಸೊ ಸುಮ್ಮನೆ ಒಂದು ಚಿಟಿಕೆ ಅಷ್ಟು ಹಾಕ್ತೀನಿ ಅದನ್ನು. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಎನ್ಹ್ಯಾನ್ಸ್ ಆಗಲಿ ಅಂತ ಒಂದು ಸ್ವಲ್ಪ ಕಾಫಿ ಡಿಕಾಕ್ಷನ್ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಸೊ ಲೆಟ್ಸ್ ಸ್ಟಾರ್ಟ್. ವೆರಿ ಎಕ್ಸೈಟೆಡ್. ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು ಅಂತ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ಇಲ್ಲಿ ನಾನು ಪಚ್ಚಬಾಳೆ ಹಣ್ಣನ್ನು ಫೋರ್ಕಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ಸ್ ಅಷ್ಟು ಕೋಕೋ ಪೌಡರ್ ಮತ್ತು ಪೀನಟ್ ಬಟರ್ ಹಾಕೋತಿದ್ದೀನಿ. ಪೀನಟ್ ಬಟರ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇಲ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ನಿಮ್ಗೆ ಟೇಸ್ಟ್ ಹೇಗೆ ಬೇಕೋ ಹಾಗೆ. ಇದಕ್ಕೆ ಸ್ವಲ್ಪ ಕಾಫಿ ಡಿಕಾಕ್ಷನ್ ಮತ್ತು ಚಾಕ್ಲೇಟ್ನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನೊಂದು ತಪ್ಪು ಮಾಡಿದ್ದೀನಿ, ನೀವು ನಂತರ ಮಾಡೋಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಬೌಲ್ಗೆ ಹಾಕಬಾರ್ದು, ಅದನ್ನು ಬಟರ್ ಪೇಪರ್ ಹಾಕಿ ಅದ್ರ ಮೇಲ್ಗಡೆ ಗ್ರೀಸ್ ಮಾಡಿ ಆ್ಯಂಡ್ ದೆನ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ದ ಬ್ಯಾಟರ್. ನೆಕ್ಸ್ಟು ಇನ್ನೊಂದು ಕೇಕ್ ಮಾಡೋಕ್ಕೆ ಸೇಮ್ ಮಿಕ್ಸ್ಚರ್ಗೆ ನಾನೊಂದು ಸ್ವಲ್ಪ ಓಟ್ ಫ್ಲವರ್, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಕೂಡ ನಾನು ಡೈರೆಕ್ಟಾಗಿ ಬಟರ್ ಪೇಪರ್ ಯೂಸ್ ಮಾಡಿದೆ ಹಾಕ್ಬಿಟ್ಟಿದ್ದೀನಿ. ಬಟ್ ಆ ಬೌಲಲ್ಲಿರೋದನ್ನು ಬೇಕ್ ಮಾಡಿ ಆ ಡಿಸಾಸ್ಟರ್ ನೋಡಾದ್ಮೇಲೆ ನಾನು ಇದನ್ನು ಚೇಂಜ್ ಮಾಡಿಬಿಟ್ಟೆ. ಬಟರ್ ಪೇಪರ್ ಯೂಸ್ ಮಾಡಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದೆ. ಸೊ ಕುಕ್ಕರಲ್ಲಿ ಹೇಗೆ ಬೇಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದ್ರ ಒಳಗಡೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಇದೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಐ ಗೆಸ್ ಇದು ಎಲ್ಲರ ಮನೇಲೂ ಇರುತ್ತೆ, ನಂಗೆ ಗೊತ್ತಿಲ್ಲ ಇದಕ್ಕೆ ಏನಂತಾರೆ ಅಂತ. ಅದ್ರ ಮೇಲ್ಗಡೆ ನಾನು ಪ್ಲೇಟ್ನ ಈ ಥರ ಹಾಕಿದ್ದೀನಿ. ಕೇಕ್ ಬ್ಯಾಟರ್ ಏನಿತ್ತು ಅದನ್ನು ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ವಿಸಿಲ್ ಹಾಕಬಾರ್ದು ಇದಕ್ಕೆ. ಸೊ ಇದನ್ನು ನನಗೆ ಎಷ್ಟೊತ್ತು ಬಿಡಬೇಕು ಅಂತ ಐ ರಿಯಲಿ ಹ್ಯಾವ್ ನೋ ಐಡಿಯಾ. ಒಂದು 20 ಮಿನಿಟ್ಸ್ ಬಿಟ್ಟು ಒಂದ್ಸಲ ಚೆಕ್ ಮಾಡಿ ನೋಡ್ತೀನಿ. ಇಫ್ ಇನ್ ಕೇಸ್ ಅದು ಬೇಕಾಗಿಲ್ಲ ಅಂದರೆ ಇನ್ನೊಂದು 5 to 10 ಮಿನಿಟ್ಸ್ ಬಿಟ್ಟು ದೆನ್ ಐ ವಿಲ್ ಅಪ್ಡೇಟ್ ಯು ಗೈಸ್. A few minutes later. ಗೈಸ್, ಕುಕ್ಕರಿಂದ ಹೊಗೆ ಬರ್ತಾ ಇದೆ. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ. ಆಫ್ ಮಾಡಿದ್ದೀನಿ. ಐ ಹೋಪ್ ಏನೂ ಆಗಿಲ್ಲ ಒಳಗಡೆ ಇರೋ ಕೇಕ್ ಅಂತ. ವಿಶ್ ಮಿ ಲಕ್, ಪ್ಲೀಸ್ ಪ್ರೇ ಫಾರ್ ಮಿ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ ಗೈಸ್. ಏನೂ ಆಗಿಲ್ಲ. ನಾನು ಮಾಡಿದ ತಪ್ಪೇನು ಅಂತಂದರೆ, ನಾನು ಫ್ಲೇಮ್ನ ಸಿಮ್ಮರಲ್ಲಿ ಇಡಬೇಕಿತ್ತು, ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ. ಸೊ ಅದೊಂದು ನಾನು ಮಿಸ್ಟೇಕ್ ಮಾಡಿದ್ದು. ಸೊ ಲೆಟ್ಸ್ ಸಿ ಇದು ಬೇಕಾಗಿದೆಯಾ ಇಲ್ವಾ ಅಂತ. ಅದನ್ನು ಚೆಕ್ ಮಾಡಬೇಕು ಅಂದರೆ ಜಸ್ಟ್ ಫೋಕ್ ಇಲ್ಲಾಂದರೆ ಟೂತ್ ಪಿಕ್ ಇದ್ದರೆ ಅದು ವರ್ಕ್ ಆಗುತ್ತೆ. ಯು ಜಸ್ಟ್ ಹ್ಯಾವ್ ಟು ಪೋಕ್ ಇಟ್. ಒಳಗಡೆ ಇಟ್ಸ್ ಇನ್ನೂ ಬೇಕಾಗಬೇಕು. ಓಕೆ, ಸೊ ಇನ್ನೊಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇದನ್ನು ಹಾಗೆ ಇಡ್ತೀನಿ. ಸೊ ಲೆಟ್ಸ್ ಸಿ. ಓಕೆ, ಇವಾಗ ಇದನ್ನಿಟ್ಟು ಒಂದು 20 to 25 ಮಿನಿಟ್ಸ್ ಆಗಿದೆ.
ಸೊ ಓಪನ್ ಮಾಡ್ತೀನಿ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಪ್ಲೀಸ್ ದಯವಿಟ್ಟು ಚೆನ್ನಾಗಿ ಬಂದಿರಲಿ. ನಾನಂತೂ ಅದು ಎಷ್ಟು ಬೆಡ್ಕೋತಿದ್ದೀನೋ ನನಗೆ ಗೊತ್ತಿಲ್ಲ. ಓ ಐ ಥಿಂಕ್ ಕುಕ್ ಆಗಿದೆ ಐ ಥಿಂಕ್ ಸೊ. ಐ ಥಿಂಕ್ ಮೆಲ್ಟೆಡ್ ಚಾಕ್ಲೇಟ್ ಇಂದ ನನಗೆ ಇದು ಏನಂತಾರೆ ಫೋಕ್ ಮೇಲೆ ಬರ್ತಿದೆ ಅನಿಸುತ್ತೆ. ಬಟ್ ಐ ಥಿಂಕ್ ಇಟ್ಸ್ ಕುಕ್ಡ್. ಇನ್ನೊಂದು ಬ್ಯಾಟರ್ ಇದೆಯಲ್ಲ ಅದನ್ನು ನಾನು ಬೇಕ್ ಮಾಡಿ ನಾನು ಇದನ್ನು ಟೇಸ್ಟ್ ಮಾಡಬೇಕಾದ್ರೆ ನಾನು ನಿಮ್ಮನ್ನ ಸಿಗ್ತೀನಿ. ಇಸ್ ಜಸ್ಟ್ ಸಿ ದಿಸ್ ಏನು ಬ್ಯೂಟಿಫುಲ್ಲಾಗಿ ಆಗಿದೆ. ಒಂದು ಸ್ವಲ್ಪ ನಾವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ರೈಸ್ ಆಗಿದೆ. ಸೊ ಇಟ್ಸ್ ಲುಕಿಂಗ್ ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಆಲ್ಸೋ ನೀಟಾಗಿ ಬೇಕ್ ಕೂಡ ಆಗಿದೆ. ಸಿ ಇದು ಚಾಕ್ಲೇಟ್, ಇದು ಮೆಲ್ಟೆಡ್ ಚಾಕ್ಲೇಟ್, ಇದು ನೀಟಾಗಿ ಕರೆಕ್ಟಾಗಿ ಬೇಕಾಗಿದೆ. ಐ ಆಮ್ ಸೋ ಹ್ಯಾಪಿ. ಸೊ ಒಂದು ಟಿಪ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಇದನ್ನು ನೋಡ್ತಿದ್ದೀರಲ್ಲ, ಓಟ್ಸ್ ಮಿಕ್ಸ್ಚರ್ನ ನಾನು ಬೇರೆ ಪಾತ್ರೆಯಲ್ಲಿ ಹಾಕಿದ್ದೆ, ನೀವು ಆವಾಗಲೇ ನೋಡ್ದಂಗೆ. ಬಟ್ ಅದನ್ನು ನಾನು ಬೇರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಆ್ಯಂಡ್ ಐ ಹ್ಯಾವ್ ಯೂಸ್ಡ್ ಬಟರ್ ಪೇಪರ್. ಸೊ ನನಗದು ಆ್ಯಕ್ಚುಲಿ ಆಮೇಲೆ ಗೊತ್ತಾಯಿತು. ಅದನ್ನು ನಾನು ನೀವು ಮಾಡೋಕ್ಕೆ ಹೋದರೆ ದಯವಿಟ್ಟು ಅದನ್ನು ಬೌಲಲ್ಲಾಗಿ ಅಥವಾ ಡೈರೆಕ್ಟಾಗಿ ನೀವು ಅದನ್ನು ಆ ಪಾತ್ರೆನ ಗ್ರೀಸ್ ಮಾಡಿದರೂ ಕೂಡ ಸ್ಟಿಕ್ ಆಗುತ್ತೆ. ಐಲ್ ಶೋ ಯು. ಇವಾಗ ಸದ್ಯಕ್ಕೆ ಇದನ್ನು ಮಾಡಿರೋದು ಇಟ್ಸ್ ಕಂಪ್ಲೀಟ್ಲಿ ಸ್ಟಕ್, ಅದು ಬರ್ತಾ ಇಲ್ಲ ಬೌಲಿಂದ. ಸೊ ಇಟ್ಸ್ ಬೆಟರ್ ಇಫ್ ಯು ಯೂಸ್ ಬಟರ್ ಪೇಪರ್. ಸೊ ಅವಾಗ ನೀಟಾಗಿ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಕೇಕ್ ರೆಡಿ ಆಗಿದೆ. ನಾನು ಆವಾಗಲೇ ಹೇಳ್ದಂಗೆ ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ. ನಾನು ಬೌಲಲ್ಲಿ ಮಾಡಿದ್ನಲ್ಲ ವಿತೌಟ್ ಓಟ್ ಫ್ಲಾರ್, ಅದು ಆ್ಯಕ್ಚುಲಿ ಕರೆಕ್ಟಾಗಿ ಬರಲಿಲ್ಲ, ಚೆನ್ನಾಗಿ ಬಂದಿಲ್ಲ. ಇದು ಫುಲ್ ಬೌಲ್ಗೆ ಕಂಪ್ಲೀಟಾಗಿ ಸ್ಟಕ್ ಆಗಿಬಿಟ್ಟಿದೆ ಆ್ಯಂಡ್ ಆಲ್ಸೋ ಸ್ವಲ್ಪ ಸೀದೋಗ್ಬಿಟ್ಟಿದೆ. ಏನು ಮಾಡಿ ಅಂತಂದರೆ ಬಟರ್ ಪೇಪರ್ನ ಹಾಕಿ ಬಟರ್ ಪೇಪರ್ನ ಗ್ರೀಸ್ ಮಾಡಿ ಅದ್ರ ಮೇಲ್ಗಡೆ ನೀವು ಬ್ರೌನಿ ಬ್ಯಾಟರ್ ಅಥವಾ ಕೇಕ್ ಬ್ಯಾಟರ್ನ ಹಾಕಬೇಕು. ಸಿ ವಿತ್ ಓಟ್ ಫ್ಲಾರ್ ಮಾಡಿರೋದು ಏನು ಬ್ಯೂಟಿಫುಲ್ ಆಗಿ ಬಂದಿದೆ. ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಬ್ಯಾಟರ್ ಇದ್ದಿದ್ದರಿಂದ ಆ್ಯಂಡ್ ಆಲ್ಸೋ ನಾನು ಯೂಸ್ ಮಾಡಿದಂಥ ಪಾತ್ರೆ ಸ್ವಲ್ಪ ದೊಡ್ಡದಿದ್ದರಿಂದ ಸ್ವಲ್ಪ ಕುಕ್ಕಿ ಥರ ಬಂದುಬಿಟ್ಟಿದೆ. ನಾಟ್ ಎಕ್ಸಾಕ್ಟ್ಲಿ ಲೈಕ್ ಬ್ರೌನಿ ಆರ್ ಕೇಕ್, ಕುಕ್ಕಿ ಥರ ಕಾಣಿಸ್ತಿದೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಫೈನ್. ಎನಿಥಿಂಗ್ ಇಸ್ ಫೈನ್ ಫಾರ್ ಮೀ. ಚಾಕ್ಲೇಟ್ ಇರಬೇಕಷ್ಟೇ. ಸೊ ಲೆಟ್ಸ್ ಟೇಸ್ಟ್ ಇಟ್. ಆ್ಯಕ್ಚುಲಿ ವಿತೌಟ್ ಓಟ್ ಫ್ಲಾರ್ ಮಾಡಿರೋದನ್ನು ನಾನು ಟೇಸ್ಟ್ ಮಾಡಿದೆ. ಹೇಳ್ದಾಗಲೇ ಒಂದು ಸ್ವಲ್ಪ ಸೀದೋಗಿರೋ ಸ್ಮೆಲ್ ಇದೆ. ಅದು ಬಿಟ್ಟರೆ ಇಟ್ಸ್ ನೈಸ್, ಇಟ್ಸ್ ಓಕೆ. ಸ್ವಲ್ಪ ಸೀದೋಗ್ಬಿಟ್ಟಿದೆ ಬಟ್ ಟೇಸ್ಟ್ ವೈಸ್ ಇಟ್ಸ್ ನೈಸ್, ಚೆನ್ನಾಗಿದೆ. ಆ್ಯಂಡ್ ಒನ್ ಥಿಂಗ್ ಏನಂತಂದರೆ ನಂಗೆ ಬಾಳೆಹಣ್ಣು ಅಂದರೆ ಒಂಚೂರು ಇಷ್ಟ ಇಲ್ಲ. ಪಚ್ಚ ಬಾಳೆಹಣ್ಣಂತೂ ಐ ಜಸ್ಟ್ ಹೇಟ್ ಇಟ್. ಬಟ್ ಪಚ್ಚ ಬಾಳೆಹಣ್ಣಿಂದ ಮಾಡಿರೋದು ಅನ್ನೋ ಥರ ಅನ್ನಿಸ್ತಾ ಇಲ್ಲ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟ್. ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋಣ. ನಾನಂತೂ ಕಾಯ್ತಾ ಇದ್ದೀನಿ. ಓಕೆ, ಚಿಯರ್ಸ್. ವಾವ್ guys, this is so good. You guys have to try this. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನಂದರೆ ನಾನು ಆವಾಗಲೇ ಹೇಳ್ದಂಗೆ ಐ ಲವ್ ಡಾರ್ಕ್ ಚಾಕ್ಲೇಟ್. ಸೊ ಡಾರ್ಕ್ ಚಾಕ್ಲೇಟ್ ನಂಗೆ ಸ್ವಲ್ಪ ಕಹಿ ಇದ್ದರೆ ನನಗೆ ಇಷ್ಟ ಆಗುತ್ತೆ. ಇವಾಗ ನಾನು ಮಾಡಿರೋದು ಸ್ವಲ್ಪ ಕಹಿ ಇದೆ ಬಿಕಾಸ್ ಐ ಲೈಕ್ ಇಟ್ ದ್ಯಾಟ್ ವೇ. ಸ್ವೀಟ್ ಜಾಸ್ತಿ ಇರಬೇಕು, ತುಂಬ ಕಹಿ ಇರಬಾರ್ದು ಅಂತಂದರೆ ಕೋಕೋ ಪೌಡರ್ ಹಾಕಿರೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹೇಗೆ ಬೇಕು ಹಾಗೆ ಯು ಕ್ಯಾನ್ ಜಸ್ಟ್ ಮಾಡಿಫೈ ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಬಟ್ ದಿಸ್ ಈಸ್ ಸೋ ಗುಡ್. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆಚೆ ಕಡೆ ಸಿಗೋ ಬ್ರೌನೀಸ್ ಆ್ಯಂಡ್ ಕೇಕ್ಸ್ಗಿಂತ ದಿಸ್ ಇಸ್ ಫಾರ್ ಬೆಟರ್ ಬಿಕಾಸ್ ನೋ ಶುಗರ್, ನೋ ಮೈದಾ. ಟೇಸ್ಟ್ ಸೋ ಗುಡ್ ಆ್ಯಂಡ್ ನಾವು ಪೀನಟ್ ಬಟರ್ ಹಾಕಿರೋದ್ರಿಂದ ಪ್ರೋಟೀನ್ ರಿಚ್ ಆಗಿದೆ ಇದು. ಐ ಥಿಂಕ್ ಅವಾಗ ತಿನ್ನೋಕ್ಕೆ ಸ್ವಲ್ಪ ತಿನ್ನೋಕ್ಕೆ ಐ ಥಿಂಕ್ ದಿಸ್ ಇಸ್ ರಿಯಲಿ ನೈಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು ಅಂತ ನಾನು ಅನ್ಕೋತೀನಿ ಬಿಕಾಸ್ ಆಫ್ ಮೈ ಮಿಸ್ಟೇಕ್ಸ್. ನಾನು ಚಾಕ್ಲೇಟ್ ಬ್ರೌನಿ ಅಥವಾ ಕೇಕ್ ಮಾಡಬೇಕು ಈ ವಿಡಿಯೋಗೆ ಅಂತ ನನಗೆ ಅಂದ್ಕೊಂಡಾಗಲೇ ಐ ವಾಸ್ ಸೋ ಹ್ಯಾಪಿ. ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಫೈನಲಿ ಅದು ಚೆನ್ನಾಗಿ ಬಂತು. ಐ ಆಮ್ ವೆರಿ ಹ್ಯಾಪಿ. ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು, ಚೆನ್ನಾಗಿರಲಿಲ್ವಾ ಅಂತ. ಆ್ಯಂಡ್ ನೀವು ಏನೇನು ಮಿಸ್ಟೇಕ್ ಮಾಡಿದ್ರಿ ಅಂತಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ನನ್ನ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗಲೇ ಹೋಗಿ ಮಾಡಿ ಬೇಗ, ಕಮಾನ್. ಸೊ ನಾನು ನಿಮ್ಮನ್ನ ನನ್ನ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.
ಹ್ಞೂ